ಅಣ್ಣ ಅಮ್ಮ ನಾನು ಅರ್ಜೆಂಟಾಗಿ ಸ್ವಲ್ಪ ಶಾಂತಿ ನಿವಾಸಕ್ಕೆ ಹೋಗಿ ಬರ್ತೀನಿ. ಅಲ್ಲಿ ತನಕ ಏನು ಮಾಡದೆ ಸ್ವಲ್ಪ ಸೈಲೆಂಟ್ ಆಗಿರು, ಅರ್ಥ ಆಯ್ತಾ? ಸರಿನಮ್ಮ, ಏನಾರು ಸಹಾಯ ಬೇಕು ನಂಗೆ ಫೋನ್ ಮಾಡು. ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ದೆ ತಾನೆ? ಸರಿಮ್ಮ. ಅದ್ಕೆ ನೋಡ್ಕೊಳ್ಳಿ. ಬಂದೆ ಯಜಮಾನ್ರೆ. ಅಲ್ಲ ಸುಮತಿ, ನಾನು ಸ್ಟೇಷನ್ವರೆಗೂ ಹೋಗಿ ಬಂದಿದ್ರೆ ಚೆನ್ನಾಗಿತ್ತು. ಮಂತ್ರ ಪಾಪ ಒಳ್ಳೆ ಹುಡುಗಿ ಸುಮತಿ. ಆ ಶಾಂತಿ ಸತ್ ಮೇಲೆ ಆ ರಾಘವಗೋಸ್ಕರ ಮನೆಗೆ ಬಂದು ಎಂತ ದೊಡ್ಡ ತ್ಯಾಗ ಮಾಡಿದಳು ಗೊತ್ತಾ ಅವಳು. ರೀ, ಕಾಫಿ ತರ್ಲಾ? ಅಲ್ಲ ಸುಮತಿ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಹೇಳಿ, ನಾನ್ ಬೇಡ ಅನ್ನ? ಸುಮಾ, ಸುಮ್ನಿರ್ರಿ. ಸಹಾಯ ಮಾಡೋದು ಒಳ್ಳೇದೇ, ಆದ್ರೆ ಅದು ಒಳ್ಳೆಯವ್ರಿಗೆ ತಲುಪಬೇಕು ಅಂತ ಅವರಿಬ್ರು ಹೇಳೋದ್ರು ತಾನೆ. ಅಂದ್ರೆ ಮಂತ್ರ ಒಳ್ಳೆವಳಲ್ಲ ಅಂತ ಹೇಳ್ತಾ ಇದೀಯಾ? ರೀ, ಮಂತ್ರ ಒಳ್ಳೆಯವಳು ಕೆಟ್ಟವಳು ನನಗ್ ಗೊತ್ತಿಲ್ಲ. ಒಂದ್ಸಲ ಅಚ್ಚುನ ಕೇಳ್ಬಿಟ್ಟು ಹೇಳ್ತೀನಿ. ಅವಾಗ್ಲೇ ಕೇಳ್ದೆ ಕಾಫಿ ಬೇಕಾ ಅಂತ. ಸರಿ, ತಗೊಂಬ ಹೋಗು. ಬಿಸ್ಕೆಟ್ ಬೇಕಾ? ಬೇಡ ಬಿಡಿ, ಡಾಕ್ಟರ್ ತಿನ್ಬೇಡ ಅಂತ ಹೇಳಿದಾರೆ. ಕಾಫಿ ಅಷ್ಟೇ ತರ್ತೀನಿ. ಅರ್ಚನಾ ಅಕ್ಕ, ಏನಮ್ಮ ಹಿಂಗಾಗೋಯ್ತು? ಏನು ಮಾಡಕ್ಕಾಗಲ್ಲ ಅಕ್ಕ. ಅರ್ಚನಾ ಬಂದೇನಮ್ಮ? ಏನಾಯ್ತು? ನನ್ ಸೊಸೆ ಮಂತ್ರ ವಾಪಸ್ ಬರ್ತಾಳೆ ಅಲ್ವಾ? ನಿಮ್ ಅಣ್ಣನ ಹತ್ರ ನಾನ್ ಮಾತಾಡ್ದೆ, ಅವ್ರು ಹೂ ಅಂದ್ರಮ್ಮ. ಅಮ್ಮ, ನಮ್ಮಣ್ಣ ಒಂದ್ಸಲ ಹೂ ಅನ್ಬಿಟ್ರೆ ಖಂಡಿತ ಆ ಕೆಲ್ಸ ಆಗತ್ತೆ ಅಂತಾನೆ ಅರ್ಥ. ನೀವೇನು ಹೆದರ್ಕೋಬೇಡಿಮ್ಮ. ಮಂತ್ರ ಅವರು ಯಾವ ತಪ್ಪು ಮಾಡಿಲ್ಲ ಅಂದ್ರೆ ಅವ್ರಿಗೆ ಯಾವ ತೊಂದ್ರೆನೂ ಆಗಲ್ಲ. ಆಗ್ಬಾರ್ದು ಅರ್ಚನಾ ಅವ್ರೆ, ಯಾಕಂದ್ರೆ ಅವ್ರು ಯಾವ ತಪ್ಪು ಮಾಡೋದಕ್ಕೂ ಸಾಧ್ಯನೇ ಇಲ್ಲ. ಅಂದ್ಮೇಲೆ ನಾವ್ಯಾಕೆ ಸುಮ್ನೆ ಟೆನ್ಷನ್ ಆಗ್ಬೇಕಲ್ವಾ? ಹೌದು, ಸುಶಾಂತ್ ಅವ್ರಿಗೆ ವಿಷಯ ತಿಳಿಸಿದಿರಾ? ತಿಳಿಸಿದ್ವಿ ಅರ್ಚನಾ, ಆದ್ರೆ ಅವನು ತುಂಬಾ ಬೇಜಾರಾಗಿದ್ದಾನೆ. ನಮ್ ಸಿದ್ಧಾರ್ಥ ಅವನ್ ಕೈಲಿ ಏನೇನ್ ಪ್ರಯತ್ನ ಆಗತ್ತೋ ಎಲ್ಲವೂ ಮಾಡ್ತಾ ಇದ್ದಾನೆ. ಅಮ್ಮ, ನಾವೆಲ್ರೂ ಇಷ್ಟು ಪ್ರಯತ್ನ ಮಾಡ್ತಿದೀವಲ್ಲ, ಖಂಡಿತ ಮಂತ್ರ ಸೇಫಾಗಿ ಮನೆಗ್ ಬಂದ್ಬಿಡ್ತಾರೆ.